ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಾನಿವತ್ತು ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನದ ಬಗ್ಗೆ ಚಿಕ್ಕ ಉಪನ್ಯಾಸ ಕೊಡ್ತೀನಿ ರೀ. ಹಸಿವೆ ನೀನು ನಿಲ್ಲು ನಿಲ್ಲು, ತೃಷಿಯೇ ನೀನು ನಿಲ್ಲು ನಿಲ್ಲು, ನಿದ್ರೆ ನೀನು ನಿಲ್ಲು ನಿಲ್ಲು, ಕಾಮವೇ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮದಿವೆ ನೀನು ನಿಲ್ಲು ನಿಲ್ಲು, ಮತ್ಸರವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು. ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆ ನೇಯುತ್ತಿದ್ದೇನೆ, ಶರಣಾರ್ಥಿ. ನೋಡ್ರಿ, ಈ ನಮ್ಮ ಜೀವನದಾಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಇವು ಗುದ್ದಾಡ್ತಿರ್ತಾವ. ಏನಂತ ನಾ ಮುಂದೆ ನೀ ಮುಂದೆ, ನಾ ಮುಂದೆ ನೀ ಮುಂದೆ. ಹಿಂಗಿದ್ದಾಗ ಅಕ್ಕ ಮಹಾದೇವಿ ತಾಯಿ ಚನ್ನಮಲ್ಲಿಕಾರ್ಜುನ ದೇವರನ್ನ ಮುಂದೆ ನಿಲ್ಲಿಸಿದ್ರು. ಅದಕ್ಕೆ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಗೆ ಒಲಿದ್ರು. ನಮ್ಮ ಸರ್ ಕೇಳಿದ್ರಿ ಏನಂತ, ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನ್ನು ಏಕೆ ಮದುವೆಯಾದಳು, ಏಕೆ ಮದುವೆಯಾದರು? ಅವಾಗ ಒಬ್ಬ ಎದ್ದ ಆನ್ಸರ್ ಕೊಡ್ತಾನ್ರಿ, ಸರ್ ಆತ ಭಗವಾನ್ ರೀ ಸರ್, ಅದಕ್ಕೆ ಮದುವೆಯಾದ. ಇನ್ನೊಬ್ಬ ಎದ್ದ ಆನ್ಸರ್ ಕೊಡ್ತಾನೆ, ನೋಡ್ರಿ ಸರ್, ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನ ಏಕೆ ಮದುವೆ ಆದರು ಅಂದ್ರೆ, ಚನ್ನಮಲ್ಲಿಕಾರ್ಜುನ ದಿಗಂಬರ, ಬಟ್ಟಿಗೆ ಒಗೆಯೋ ಅವಶ್ಯಕತೆ ಇಲ್ಲ. ಮತ್ತು ತೊಡಿ ಮೇಲೆ ಚಂದ ಮಾಮ ಕುಂತಿರ್ತಾನೆ, ಕರೆಂಟ್ ಬಿಲ್ ತುಂಬುವ ಅವಶ್ಯಕತೆ ಇಲ್ಲ. ಇನ್ನು ತಲೆ ಮೇಲೆ ಗಂಗವ್ವ ಕುಂತಿರ್ತಾಳೆ, ನೀರಿನ ಬಿಲ್ ತುಂಬುವ ಅವಶ್ಯಕತೆ ಇಲ್ಲ. ಅದಕ್ಕೆ ಮದುವೆ ಆದ್ರಿ ಸರ್. ನೋಡ್ರಿ ಎಂತ ಆನ್ಸರ್. ಇನ್ನು ಎಷ್ಟು ಹೇಳ್ತಾರೆ ಇನ್ನೊಬ್ಬ ಹುಡುಗಂಗ, ಹೇಳ ಅಕ್ಕ ಮಹಾದೇವಿಯು ಚನ್ನಮಲ್ಲಿಕಾರ್ಜುನನು ಏಕೆ ಮದುವೆ ಆದರು? ಅವಾಗ ಒಂದಾರಿ, ಸರ್ ಅದು ಅಕ್ಕ ಮಹಾದೇವಿಗೆ ಮತ್ತು ಚನ್ನಮಲ್ಲಿಕಾರ್ಜುನನ ಪರ್ಸನಲ್ ವಿಷಯ ರೀ, ಅದನ್ನು ಕೇಳಕ್ಕೆ ನೀವ್ಯಾರು ನಾವ್ಯಾರು? ನೋಡ್ರಿ ಇಂಥ ಉತ್ತರ. ಅಕ್ಕ ಮಹಾದೇವಿಯವರಂತಾರಿ, ಹಸಿವೆ ನೀನು ನಿಲ್ಲು ನಿಲ್ಲು. ನಂದೊಂದು ಪ್ರೋಗ್ರಾಮ್ ಇತ್ತು, ನಾನು ಹೋಗಿದ್ದೆ ರೀ. ಅಲ್ಲಿ ಕೇಳಿದ್ರು ಅವರು, ಸಂದೀಪ್ ರಾಜು ಸ್ಟೇಜ್ ಮೇಲೆ ಬಂದು ಭಾಷಣವನ್ನು ಮಾಡಿ. ಅದಕ್ಕೆ ನಾನು ಹೊಂಟಿದ್ದೆ. ಅಲ್ಲಿ ಕುಂತ ಜನರಲ್ಲ ನನ್ನ ಮಾತಾಡ್ಸಕ್ಕೆ, ಸಂದೀಪ ನಿಲ್ಲು ನಿಲ್ಲು, ಸಂದೀಪ ನಿಲ್ಲು ನಿಲ್ಲು, ನಿಲ್ಲು ನಿಲ್ಲು ಅನ್ನಕ್ಕೆ ಹೋಗ್ಬಾರ್ದು ರೀ. ಒಂದು ಪ್ಲೇಟ್ ದೋಸೆ ತಂದು ಇಟ್ಬಿಟ್ರೆ ನಿಂತ ಬಿಡ್ತೀವಿ, ಇನ್ನೊಂದು ಪ್ಲೇಟ್ ಪಲಾವ್ ತಂದು ಇಟ್ಬಿಟ್ರೆ ಕುಂತ ಬಿಡ್ತೀವಿ, ಇನ್ನೊಂದು ಪ್ಲೇಟ್ ಪುರಿ ತಂದು ಇಟ್ಬಿಟ್ರೆ ಮಕ್ಕೊಂಡ ಬಿಡ್ತೀವಿ. ನೋಡ್ರಿ, ನಾವು ಈ ತಿನ್ನೋ ಪದಾರ್ಥವನ್ನು ನೋಡಿ ನಮ್ಮಂಥ ಮನುಷ್ಯರ ನಿಲ್ತೀವಿ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಹಸಿವೆ ತೃಷಿಯೇ ನೀನು ನಿಲ್ಲು ನಿಲ್ಲು. ನೆಕ್ಸ್ಟ್ ಅಂತಾರೆ ಏನು, ನಿದ್ರೆ ನೀನು ನಿಲ್ಲು ನಿಲ್ಲು. ಅವರು ನಿದ್ದೆ ಮಾಡ್ತಿದ್ರು. ಹೆಂಗೆ ಮಾಡ್ತಿದ್ರು? ನಿದ್ದೆ ಮಾಡೋದ್ರೊಳಗೆ ದೇವ್ರ ಧ್ಯಾನ ಮಾಡ್ತಿದ್ರು, ದೇವ್ರ ನೆನೀತಿದ್ರು. ಬಸವಣ್ಣನವರ ತಮ್ಮ ವಚನದಾಗ ಅಂತಾರೆ ಏನಂತ, ಶರಣ ನಿದ್ರೆ ಗೈದೊಡೆ ಜಪ ಕಾಣಿರೋ. ಶರಣರ ನಿದ್ದೆ ಮಾಡಾಕತ್ರಂದ್ರೆ ಜಪ ಮಾಡ್ತಾರ ನಿದ್ದೆ ಒಳಗೆ. ಇನ್ನು ನೋಡ್ರಿ, ನಮ್ಮ ದೋಸ್ತನ ಕುಂಭಕರ್ಣ ಅಂತೇಳಿ ಇದ್ದಾರಿ. ಕುಂಭಕರ್ಣ ಅಂತೇಳಿ ನಮ್ಮ ಕ್ಲಾಸ್ ಒಳಗೆ ಒಬ್ಬ ಇದ್ದ. ಅವ್ರ ಮಮ್ಮಿ ಬಂದು ಒಂದು ದಿನ ಕಂಪ್ಲೇಂಟ್ ಮಾಡಿದ್ರಿ ಏನಂತ, ನೋಡ್ರಿ ಸರ ನೀವು ಅದಾನಲ್ರಿ ಬರೀ ನಿದ್ದೆ ಹೊಡಿತಾನ್ರಿಪ್ಪ, ಬರೀ ನಿದ್ದೆ ಹೊಡಿತಾನೆ, ನಂಗೆ ಏನು ಮಾಡ್ಬೇಕು ಅರ್ಥ ಆಗೋಲ್ತ್ರಿ, ಒಂದು ಸ್ವಲ್ಪ ನೀವೇ ಹೇಳಿಬಿಡ್ರಿ. ಅವಾಗ ಸರ್ ಅಂದ್ರೆ, ಇಲ್ರಿ ಅಕ್ಕಾರ ನೀವು ಬೇಷಂಗೆ ಹೊಡಿಬೇಕ್ರಿ, ಅವಾಗ ಬೇಷಂಗೆ ನಿದ್ದೆ ಮಾಡ್ತಾನ ಹಾಕೊಂಡು ಜಿಡಿಬೇಕು. ಅವಾಗ ಅವ್ರ ಮಮ್ಮಿ ಅಂದ್ರಿ, ಇಲ್ರಿ ಸರ
ಹಿಂಗೆ ಹೊಡಿತೀನಿ ಇತ್ತಾಗ ಹೊಳ ಮಕ್ಕೊಂತಾನೆ, ಹಿಂಗೆ ಹೊಡಿತೀನಿ ಇತ್ತಾಗ ಹೊಳ ಮಕ್ಕೊಂತಾನೆ. ಏನು ಮಾಡ್ಬೇಕು ಅರ್ಥ ಆಗೋಲ್ತೀರಿ. ಅವ್ರಮ್ಮ ಡೈಲಿ ಬಂದು ಕಂಪ್ಲೇಂಟ್ ಮಾಡೋರ. ನಮ್ಮ ಸರ್ ಈಗ ತಲೆ ಕೆಟ್ಟ ಬೈದು ಬಿಟ್ರಿ. ಏನಂತ, ಏನು ಬರೀ ನಿದ್ದೆ ಮಾಡ್ತಿ, ಬರೀ ನಿದ್ದೆ ಹೊಡಿಯೋದ ಕಲ್ತೀನಿ ನೋಡು ಕುಂಭಕರ್ಣ ಅಂತಾರ. ಒಂದು ಸ್ವಲ್ಪ ಮುಂಜಾನೆ ಇದ್ದೆ ಯೋಗ ಮಾಡಾಕಲಿ. ಅವಾಗ ನಮ್ಮ ಕುಂಭಕರ್ಣ ಏನು ಅನ್ಬೇಕು ಗುರ್ತೇನ್ರಿ, ಸರ್ ನೀವು ಅನ್ನಾಕತ್ತಿದ್ದು ತಪ್ಪ. ನಮ್ಮಮ್ಮ ಅಂತಾರೆ ನೋಡ್ರಿ, ಅವ್ರು ಅನ್ನಾಕತ್ತಿದ್ದು ತಪ್ಪ. ಯಾಕಂದ್ರೆ ಅಬ್ದುಲ್ ಕಲಾಂ ಅವ್ರು ಅಂದಾರ್ರಿ. ಏನು ಕನಸು ಕಾಣ್ಬೇಕು ನೋಡ್ರಿ. ಅಬ್ದುಲ್ ಕಲಾಂ ಅವ್ರ ಕನಸು ಕಾಣಂದಾರ. ಯಾವಾಗ ಕಾಣಂದಾರ? ರಾತ್ರಿ ಮಕ್ಕೊಂಡಾಗ, ರಾತ್ರಿ ನಿದ್ದೆ ಮಾಡಾಕತ್ತಾಗ ಕನಸು ಕಾಣಬೇಕು. ಇವ ಹಗಲ ಕನಸು ಕಾಣವ್ರಿ. ನೋಡ್ರಿ ಅಬ್ದುಲ್ ಕಲಾಂ ಅವ್ರು ಕನಸು ಕಾಣಂದ್ರೆ ಬರೀ ಕನಸು ಕಾಣಲಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತೊಗೊಂಡು ಬಂದ್ರ. ಅವ್ರು ರಾಕೆಟ್ ಉಡಾವಣೆ ಮಾಡೋ ಹೊತ್ನಾಗ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದಾರ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ನಿದ್ರೆ ನೀನು ನಿಲ್ಲು. ನೆಕ್ಸ್ಟ್ ಅಂತಾರೆ, ಕಾಮವೇ ನೀನು ನಿಲ್ಲು. ನೋಡ್ರಿ ಕಾಮವನ್ನು ಬಿಟ್ಟಿದ್ದಕ್ಕೆ ಅಕ್ಕ ಮಹಾದೇವಿ ತಾಯಿ ವೀರ ವೈರಾಗನಿಧಿ ಜಗನ್ಮಾತ ಅಕ್ಕ ಮಹಾದೇವಿ ತಾಯಿ ಆದ್ರೆ ಕಾಮವನ್ನು ಬಿಟ್ಟಿದ್ದಕ್ಕೆ. ನೋಡ್ರಿ ಕಾಮದಿಂದ ರಾಮಾಯಣ ಹುಟ್ಟುಕೊಂತು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ ಕಾಮವೇ ನೀನು ನಿಲ್ಲು. ನೆಕ್ಸ್ಟ್ ಅಂತಾರ್ರಿ, ಏನು ಕ್ರೋಧವೇ ನೀನು ನಿಲ್ಲು. ಕ್ರೋಧ ಅಂದ್ರೆ ಏನು? ಸಿಟ್ಟು ಹೆಂಗೆ ಹುಟ್ಕೊಂತೈತಿ ನೋಡ್ರಿ. ಒಂದು ಮನಸ್ಸಿನ ತಕ್ಕ ಇನ್ನೊಂದು ಮನಸ್ಸು ನಡಿಲಿಕ್ಕಂದ್ರೆ ಹುಟ್ಕೊಳ್ಳೋದಲ್ಲೇ ಕ್ರೋಧ ಅಂದ್ರೆ ಸಿಟ್ಟು. ಒಂದು ಊರಿತ್ತು ರೀ, ಒಂದು ಹಳ್ಳಿ ಇತ್ತು, ಅಲ್ಲೊಂದು ಬ್ರಿಡ್ಜ್ ಇತ್ತು, ಸಣ್ಣದ ಕೆರೆ ಇತ್ತು, ಅಲ್ಲೊಂದು ಸಣ್ಣದ ಬ್ರಿಡ್ಜ್ ಇತ್ತು ರೀ. ಅದು ಹೆಂಗಿತ್ತಂದ್ರೆ ಹೋಗಾಕು ಅದ ಬರಾಕು ಅದ. ಒಬ್ರು ಹಿಂಗೆ ಹೋಗ್ಬೇಕಂದ್ರೆ ಇನ್ನೊಬ್ಬರು ಒಂದು ಸ್ವಲ್ಪ ವಾರ ಆಗ್ಬೇಕು, ಸ್ವಲ್ಪ ಸೈಡಿಗೆ ನಿಲ್ಲಬೇಕು ಅಂದ್ರೆ ಇನ್ನೊಬ್ಬರಿಗೆ ಹೋಗಕ್ಕೆ ಅನುಕೂಲ ಆಗ್ತೈತಿ. ಹಿಂಗಿದ್ದಾಗ ಇತ್ತಾಗಿಂದ ಒಂದು ಟಗರ್ ಬಂತು, ಈ ಸೈಡಿಂದ ಅಂತ್ರಿ, ನಾನು ಮೊದ್ಲು ಹೋಗ್ತೀನಿ, ನೀ ಸೈಡಿಗೆ ಈ ಅಂತ ಅಂದ್ರೆ ನಾನು ಮೊದ್ಲು ಹೋಗ್ತೀನಿ, ನೀ ಸೈಡಿಗೆ ನಿಲ್ಲ. ಇತ್ತ ಸೈಡಿಂದ ಮತ್ತಿತ್ತ ಸೈಡಿಂದ ಅಂತ ಅಂದ್ರೆ ನಾನು ಹೋಗ್ತೀನಿ, ನೀ ಸೈಡಿಗೆ ನಿಲ್ಲ ಮಗನ ಇದಂತ್ರಿ. ನಾನು ಮೊದ್ಲು ಹೋಗ್ತೀನಿ, ನೀ ಸೈಡಿಗೆ ನಿಲ್ಲ. ಇಲ್ಲ, ನಾನು ಮೊದ್ಲು ಹೋಗ್ತೀನಿ, ನೀ ಸೈಡಿಗೆ ನಿಲ್ಲ. ಎರಡಕ್ಕೂ ಕೊಡ್ರಿ. ಟ್ರಕ್ ಹತ್ತಿದಲ್ಲೇ ಮಚ್ಚ 3 ಪಾಲು. ಹಿಂಗೆ ಫೈಟಿಂಗ್ ಆಡ್ಕೊಂತ ಎರಡು ತಮ್ಮ ಕೋಡ್ ಮುರ್ಕೊಂಡು ಕೆರಿ ಒಳಗೆ ಬಿದ್ದು ರೀ. ಅಕ್ಕ ಮಹಾದೇವಿ ತಾಯಿ ಅಂತಾರ, ಕ್ರೋಧವೇ ನೀನು ನಿಲ್ಲು. ನೋಡ್ರಿ ಒಂದು ಮನಸ್ಸಿನ ತಕ್ಕ ಇನ್ನೊಂದು ಮನಸ್ಸು ನಡಿಲಿಕ್ಕಂದ್ರೆ ಹುಟ್ಟುದಲ್ಲೇ ಕ್ರೋಧ. ಅದಕ್ಕೆ ಬಸವಣ್ಣನವರಂತಾರ, ತನ್ನಿಚ್ಛೆ ನುಡಿದರೆ ಮೆಚ್ಚುವುದಿ ಮನಸ್ಸು, ಇದರಿಚ್ಛೆ ನುಡಿದರೆ ಮೆಚ್ಚದೀ ಮನವು. ಈ ಕ್ರೋಧಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ಮಹಾಭಾರತ. ನೋಡ್ರಿ ಬಬ್ಬುರೋಹಣ ಮತ್ತು ಅವನ ತಾಯಿ ಮಹಾಪ್ರತಿವರ್ತೆ ಅರ್ಜುನ ಬರಾಕ ಆಯುಷ್ಯ ಪೂರ್ತಿ ಕಾಯ್ತಿರ್ತಾರೆ. ಕಡಿಗೂ ಒಂದಿನ ಅರ್ಜುನ ಬಂದ.
ಅವಾಗ ಬಬ್ಬರುವಾಹನ ಅಂತ, ಅಪ್ಪ ತಂದೆ, ನಾನು ನಿನ್ನ ಮಗ ಬಬ್ಬರುವಾಹನ, ನನ್ನ ತಾಯಿ ಮಹಾಪ್ರತಿವರ್ತೆ, ನಿನ್ನ ಧರ್ಮಪತ್ನಿ. ಅವಾಗ ಅರ್ಜುನ ಅರಿವು ಹೋಗಿಬಿಟ್ಟಿರ್ತೈತ್ರಿ. ಅರಿವು ಹೋತಂದ್ರೆ ಮನುಷ್ಯಂಗೆ ಅಹಂಕಾರ ಹುಡ್ತೈತಿ. ಅಹಂಕಾರ ಹುಡ್ತಂದ್ರೆ ಆಟೋಮೆಟಿಕಲಿ ಕ್ರೋಧ ಹುಟ್ಕೊಳ್ಳೋದು ಅಲ್ಲೇ. ಅವಾಗ ಅರ್ಜುನ ಅಂದಾರಿ ಏನಂತ, ಬಬ್ಬರುವಾಹನ ನಿನ್ನಲ್ಲಿ ಹೋರಾಡಕ್ಕೆ ಶಕ್ತಿ ಇಲ್ಲ ನನ್ನ ಜೊತೆ, ಅದಕ್ಕೆ ನೀ ನನ್ನ ಮಗ, ನಿನ್ನ ತಾಯಿ ಮಹಾಪ್ರತಿವರ್ತಿ ಅಂತ ಹೇಳಾಕತ್ತಿ. ಅವಾಗ ಬಬ್ಬರುವಾಹನ ಸಿಟ್ಟು ಬಂತು. ಬಾ ಮಗನ ಅಂತ ಹೇಳ ಅಂದ ಯುದ್ಧ ಭೂಮಿಯಾಗ ಬಂದನೆ. ಹಿಂಗೆ ನಿಂತರೆ ಅರ್ಜುನ, ಹಿಂಗೆ ನಿಂತರೆ ಬಬ್ಬರುವಾಹನ. ಏನು ಪಾರ್ಥ, ಕೆಂಗ ನಿನ್ನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನ ಗೆಲ್ಲರಾಡಿ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪ್ರತಿವತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ಹೆಗಲು ಹೊತ್ತಿದೆ. ಎತ್ತು ನಿನ್ನ ಗಾಂಡಿವ, ಹೊಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಏನು ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂಥ, ಅವರಿವರನ್ನು ಕೊಂದೆ ಎಂಬ ಅಹಂಕಾರ ಕೊಬ್ಬಿನ ಮೂರ್ಖ. ಸುರಲೋಕಕ್ಕೆ ಸೋಪಾನ ಕಟ್ಟಿ ಮತ್ಸ್ಯಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನದ ಭುಜಬಲದ ಪರಾಕ್ರಮ ನಿನಗೆಲ್ಲಿ ತಿಳಿದಿದೆಯೋ? ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ? ಸಮರಧೋಳಿ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ. ಎಲ್ಲದಕ್ಕೂ ಕಾರಣನನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿದ್ದ ಆಯದು ನಂದನ. ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಅಸಹಾಯ ಶೂರ ನ ಅಕ್ಷೀಣ ಬಲನೋ, ಹರನೊಡನೆ ಹೋರಾಡಿ ಪಾಶುಪತವಂ ಪಡೆದವನು. ಆಗ್ರದಳು ಎದರಾಗೋ ಅಳಿಗಳಂ ನಿಗ್ರಹಿಸೋ ವ್ಯಗ್ರಮಿವನು. ಉಗ್ರ ಪ್ರತಾಪಿ, ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಏನಿನ ಶೌರ್ಯ? ಗಂಡುಗಳಿಗೆ ಇರುವ ಗುಂಡಿಗೆಯು ನಿನಗೆಲ್ಲೋ ಖಂಡಿಸಿದೆ, ಬಿಡುವೆ ಹೋಗೆಲೋ ಶಿಖಂಡಿ. ಬಡ ಶಿಖಂಡಿ ನುಡಿಯಬೇಡವೋ ಮೂಢ. ಗಂಡುಗಳಿಗೆ ಗಂಡು ಉದ್ಗಂಡು, ಪ್ರಚಂಡನೋ ಪ್ರಚಂಡ, ಗಂಡನೋ ಪುಂಡನೋ ಪ್ರಚಂಡನೋ ನಿರ್ಧರಿಸುವುದು ರಣರಂಗ. ಹೂಡು ಬಾಣಗಳ ಮಾಡುವೆ ಮಾನಭಂಗ. ಅಬ್ಬರಿಸಿ ಬಬ್ಬರಿದರೆ ಇಲ್ಯಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ. ಅಂತಕನಿಗೆ ಅಂತಕನು ಈ ಬಬ್ಬರುವಾಹನ. ಒಂದು ಕ್ಷಣದಾಗ ಬಬ್ಬರುವಾಹನ ಬಾಣ ಬಿಡ್ತಾನ. ಅರ್ಜುನಂದು ರುಂಡ ಮುಂಡ ಸಪ್ರೇಟ್ ಆಗಿಬಿಡ್ತೈತಿ ನೋಡ್ರಿ. ಯಾವಾಗ ಅರಿವು ಹೋಗ್ತೈತೋ ಅವಾಗ ಅಹಂಕಾರ ಹುಟ್ಕೊಂತೈತಿ. ಅಹಂಕಾರ ಹುಟ್ಕೊಂತಂದ್ರೆ ಆಟೋಮೆಟಿಕಲಿ ಕ್ರೋಧ ಬಂದ ಬಿಡ್ತೈತಿ. ಅದಕ್ಕೆ ನೋಡ್ರಿ, ಅರ್ಜುನ ಇವ ನನ್ನ ಮಗನ ಅಂತಾನೆ. ಅವನ ತಾಯಿ ನನ್ನ ಧರ್ಮಪತ್ನಿ ಅಂತಾಳೆ. ಸೇಮ್ ಬಾಯಿ ತುಂಬ ಅಪ್ಪ ಅಂತ ಕರಿತಾನೆ. ನಂತರ ನಾನು ಒಂದು ಸ್ವಲ್ಪ ವಿಚಾರ ಮಾಡಿದ್ದೀರಿ ಏನಾಗ್ತಿತ್ತು ರೀ. ಅದನ್ನು ಬಿಟ್ಟು ಕ್ರೋಧದಿಂದ ಯುದ್ಧ ಭೂಮಿಯಾಗ ನಿಂತರು
ರುಂಡ ಮುಂಡ ಸಪರೇಟ್ ಆತು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿಯವ್ರು ಅಂತಾರೆ, ಕ್ರೋಧವೇ ನೀನು ನಿಲ್ಲು ನಿಲ್ಲು. ನೆಕ್ಸ್ಟ್ ಅಂತಾರೆ ಏನು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು. ಮೋಹ, ಅಧಿಕಾರದ ಮೋಹ. ಒಬ್ಬ ಕಾರ್ಪೊರೇಟರ್ ಇರ್ತಾನೆ ರೀ, ಒಬ್ಬ ಕಾರ್ಪೊರೇಟರ್ ಇರ್ತಾನೆ, ಅವಂಗ MLA ಆಗ್ಬೇಕು ಅನ್ನಿಸ್ತೈತಿ. MLAನೂ ಅದ. ನೆಕ್ಸ್ಟ್ ಮಿನಿಸ್ಟರ್ ಆಗ್ಬೇಕು ಅನ್ನಿಸ್ತೈತಿ, ಮಿನಿಸ್ಟರೂ ಅದ. ಮತ್ತು ಅದರೊಳಗೂ ಮೇನ್ ಕುರ್ಚಿನ ಬೇಕು, ಚೀಫ್ ಮಿನಿಸ್ಟರ್ ಬೇಕು, ಫೈನಾನ್ಸ್ ಮಿನಿಸ್ಟರ್ ಬೇಕು, ಹೋಮ್ ಮಿನಿಸ್ಟರ್ ಬೇಕು ಅನ್ನಿಸ್ತೈತಿ. ಯಾಕಂದ್ರಿ ಬಾಂಡಲ್ ಜೇಬೊಳಗೆ ಇಳಿಸ್ಕೊಂಡು ಹೋಗ್ಬೋದು. ತಪ್ಪು ಮನ್ನಿರಿಪ್ಪ, ನಾನು ತಪ್ಪು ಅನ್ನಿ. ಬಾಂಡಲ್ ಇಳಿಸೋದಲ್ಲ, ಸುಟ್ಗೇಸ್ ಕಾರಿನ ಡಿಕ್ಕಿ ಒಳಗೆ ಹಾಕ್ಕೊಂಡು ಹೋಗ್ಬೋದು ನೋಡ್ರಿ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು. ಒಬ್ಬವ ಕಟ್ಟಿಗೆ ಕಡೆ ಇರ್ತಾನೆ ರೀ, ಒಬ್ಬವ ಕಟ್ಟಿಗೆ ಕಡೆ ಇರ್ತಾನೆ. ಒಂದು ಕೆರಿ ಬಾಜು ಒಂದು ಮರ ಕಡ್ಯಾಕೆ ಹೋಗ್ತಾನೆ ರೀ. ಕಡ್ಕೊಂತ ಕೊಡ್ಲಿ ಕೆಳಗೆ ಬಿದ್ದು ಬಿಡ್ತು, ಕೆರೆಯಾಗಿ ಬಿದ್ದು ಬಿಡ್ತು. ಅವಾಗ ನೀರೊಳಗೆ ಒಂದು ಗಂಗಾದೇವಿ ಎದ್ದ ಯಾಕೆ ಮಗನೇ ಯಾಕೆ ಅಳಾಕತ್ತಿ? ಅವಾಗ ಅಂದ, ಯವ್ವ ನಂದು ಕೊಡ್ಲಿ ಕಡಿದು ಒಂದ ಇತ್ತು, ನೀರಾಗಿ ಬಿದ್ದೈತಿ ಅಂತಂದ. ಅದಕ್ಕೆ ಗಂಗಾದೇವಿ ಮತ್ತೆ ಒಳಗೆ ಹೋಗಿ ಒಂದು ಬಂಗಾರ ಕೊಡ್ಲಿ ತೊಗೊಂಬ, ಇದೇ ಏನು ನೀನು ಕೊಡ್ಲಿ ಅಂದಿ. ಅದಕ್ಕೆ ಅವಂದ, ಇಲ್ಲ ತಾಯಿ, ಇದು ನನಗೆ ಕೊಡ್ಲಿ ಅಲ್ಲ, ನನಗೆ ಕೊಡ್ಲಿ ಇಂಥದಲ್ಲ, ಅದು ಬೇರೆ ಥರ ಆಯ್ತು. ಮತ್ತು ಗಂಗಾದೇವಿ ಒಳಗೆ ಹೋಗಿದ್ದೆ, ಮತ್ತು ಬೆಳ್ಳಿ ಕೊಡ್ಲಿ ತೊಗೊಂಬಂದ. ಇದೇನು ನೀನು ಕೊಡ್ಲಿ? ಅದಕ್ಕೆ ಅವಂದ, ಇಲ್ಲ ತಾಯಿ, ಇದು ನಂದು ಕೊಡ್ಲಿ ಅಲ್ಲ, ನನ್ನ ಕೊಡ್ಲಿ ಅದು ಬೇರೆ ಥರನೇ ಐತಿ. ಆತ್ರಿ ಮತ್ತು ಗಂಗಾದೇವಿ ಒಳಗೆ ಹೋಗಿದ್ದೆ, ಮತ್ತು ಅವನ ಒರಿಜಿನಲ್ ಕೊಡ್ಲಿ ಏನಿರ್ತೈತೆ ನೋಡ್ರಿ ಅದಂತ. ಇದೇನಪ್ಪ ನೀನು ಕೊಡ್ಲಿ? ಹೌದು ತಾಯಿ, ಇದ ನನಗೆ ಕೊಡ್ಲಿ. ಅದಕ್ಕೆ ಅವನ ಲೋಭದ ಮೇಲೆ ಮೋಹ ಇಲ್ಲಾರ್ಕ ಗಂಗಾದೇವಿ ಅವಂಗ ಬಂಗಾರ ಕೊಡ್ಲಿ, ಬೆಳ್ಳಿ ಕೊಡ್ಲಿ, ಮತ್ತು ಅವನ ಒರಿಜಿನಲ್ ಕೊಡ್ಲಿನೂ 3 ಕೊಡ್ಲಿನೂ ಕಟ್ಟಿ ಕಳಿಸ್ತಾರೆ. ಇವು ಹೋಗಿ ಅವನ ಫ್ರೆಂಡ್ ಮುಂದೆ ಹೇಳಿಬಿಡ್ತಾನೆ, ಹಿಂಗಾತು, ಹಿಂಗೆ 3 ಕೊಡ್ಲಿ ತೊಗೊಂಬಂದೇನು ನೋಡು. ಅವನು ಬಂದಾರಿ, ಒಂದು ತುಣುಕ ಕಡಿಗೆ ಕಡಿಲಾರ್ದೆ ಬೆಳೆಸ್ಬಿಟ್ಟ, ಕೊಡ್ಲಿ ಕೆರೆಯಾಗಿ ಬೆಳೆಸ್ಬಿಟ್ಟ. ಮತ್ತು ಗಂಗಾದೇವಿ ಎದ್ದ ಯಾಕೆ ಮಗನಿ ಯಾಕೆ ಅಳಾಗತ್ತಿ ನೀನು? ಅದಕ್ಕೆ ಅವಂದ, ಇಲ್ಲ ತಾಯಿ, ನಂದು ಕೊಡ್ಲಿ ಕೆರೆ ಒಳಗೆ ಬಿದ್ದೈತಿ ಅಂತ. ಅವಾಗ ಮತ್ತು ಗಂಗಾದೇವಿ ಒಳಗೆ ಹೋಗಿ ಬಂಗಾರ ಕೊಡ್ಲಿ ಇದೇನು ನಿನ್ನ ಕೊಡ್ಲಿ? ಅದಕ್ಕೆ ಇವಂದ, ಇದ ನಾನು ಕೊಡ್ಲಿ ಬಂಗಾರ ಕೊಡ್ಲಿನ, ಇದ ನಾನು ಕೊಡ್ಲಿ. ಗಂಗಾದೇವಿ ಗುರ್ತಾತ್ರಿ, ಇವ್ ಗೋಲ್ಮಾಲ್ ಅಂತ. ಅದಕ್ಕೆ ಅವನು ಒರಿಜಿನಲ್ ಕೊಡ್ಲಿ ಕೊಡ್ಲಾರ್ದೆ ಅದನ್ನು ತೊಗೊಂಡೆ ಹೊಳ್ಳಿ ಕಳಿಸ್ಬಿಟ್ರು. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ, ಲೋಭವೇ ನೀನು ನಿಲ್ಲು. ನೆಕ್ಸ್ಟ್ ಅಂತಾರೆ ಮುಂದಿನ ಲೈನ್ ಒಳಗೆ ಏನು, ಮದುವೆ ನೀನು ನಿಲ್ಲು ನಿಲ್ಲು. ನೋಡ್ರಿ, ಅಕ್ಕ ಮಹಾದೇವಿ ತಾಯಿ ಲೌಕಿಕ ಮದುವೆ ಆಗಲಿಲ್ಲ, ದೇವರನ್ನ ಮದುವೆ ಆದರು. ಅವ್ರು ತಮ್ಮ ಮದುವೆ ಬಗ್ಗೆ ಹೇಳುತ್ತಾರೆ ವಚನದೊಳಗೆ ಏನಂತ, ಜಲದ ಮಂಟಪ ಮೇಲೆ ಉರಿಯ ಚಪ್ಪರವನ್ನೆಕ್ಕಿ ಆಲಿಕಲ್ಲ ಒಸೆಯ ಹಾಸಿ, ಕಾಲಿಲ್ಲದ ಹೆಂಡತಿಗೆ ತಲೆ ಇಲ್ಲದ ಗಂಡ ಬಂದು ಮದುವೆಯಾದರು. ಎಂದೆಂದಿಗೂ ಬಿಡಿವಿದ ಬಾಳಿಗೆ ಕೊಟ್ಟರನ್ನ, ಚೆನ್ನ ಮಲ್ಲಿಕಾರ್ಜುನ ಗಂಡನನ್ನು ಕೊಟ್ಟು
ಮದುವೆ ಮಾಡಿದರು. ನೆಕ್ಸ್ಟ್ ರೀ ಮತ್ತು ಮುಂದಿನ ಲೈನ್ ಒಳಗಂತಾರೆ ಏನು, ಮತ್ಸರವೇ ನೀನು ನಿಲ್ಲು ನಿಲ್ಲು. ನೋಡ್ರಿ, ಮತ್ಸರ ಅಂದ್ರೆ ಏನು? ಮತ್ಸರ ಅಂದ್ರೆ ಏನು? ಮತ್ಸರ ಅಂದ್ರೆ ಹೊಟ್ಟಿ ಕಿಚ್ಚರಿ, ಹೊಟ್ಟಿ ಕಿಚ್ಚು. ಕೃಷ್ಣ ದೇವರಾಯ ಆಸ್ಥಾನದೊಳಗೆ ಭಾಳ ಜನ ಪಂಡಿತರು ಇರ್ತಾರೆ. ಒಂದೊಂದು ಸತ ಕೃಷ್ಣ ದೇವರಾಯಂಗೆ ಆಗಾಗ ಬೇರೆ ಬೇರೆ ವಿಚಾರಗಳು ಹೊಕ್ಕೊಂತಿರ್ತಾವ್ರಿ. ಕೇಳ್ತಾನ ಅಲ್ಲಿ ಪಂಡಿತರು ಇದ್ದವ್ರಿಗೆ. ಒಂದು ಸತ ಕೇಳ್ತಾನೆ, ಏನಂತೆ? ಕೃಷ್ಣ ದೇವರಾಯ ಕೇಳ್ತಾನೆ, ನಮ್ಮ ಅಂಗೈ ಒಳಗೆ ಕೂದಲು ಯಾಕಿಲ್ಲ? ನಮ್ಮ ಅಂಗೈ ಒಳಗೆ ಕೂದಲು ಯಾಕಿಲ್ಲ? ಒಂದು ದಿನ ಟೈಮ್ ಕೊಡ್ತೀನಿ, ಎಲ್ಲರೂ ಯೋಚನೆ ಮಾಡ್ಕೊಂಬರ್ರಿ. ಎಲ್ಲರೂ ಯೋಚನೆ ಮಾಡ್ಕೊಂಬಂದ್ರಿ. ಮರನೇ ದಿನ ಬಂದ್ರೆ ಕೇಳ್ತಾರೆ, ಹೇಳ್ರಿ ನನಗೆ ಎಲ್ಲರೂ ಏನೇನು ಯೋಚನೆ ಮಾಡ್ಕೊಂಡು ಬಂದಿರಿ ಹೇಳ್ರಿ, ಎದಕ್ಕೆ ನಮ್ಮ ಅಂಗೈ ಒಳಗೆ ಕೂದಲಿಲ್ಲ? ಒಬ್ಬ ಇಲ್ರಿ ಸರ, ಇಲ್ರಿ ಮಹಾರಾಜರೇ, ಅದ ಪ್ರಕೃತಿ ನಿಯಮ, ಅದು ಪ್ರಕೃತಿ ನಿಯಮ, ಅದು ಹಂಗರಿ, ಅದು ಅಂಗೈ ಒಳಗೆ ಕೂದಲನ ಹುಟ್ಟಂಗಿಲ್ರಿ, ಹಂಗರಿ ಹೆಂಗರಿ ಎಲ್ಲರೂ ಅದನ್ನ ಪ್ರಕೃತಿ ನಿಯಮ ಪ್ರಕೃತಿ ನಿಯಮ ಪ್ರಕೃತಿ. ತೆನಾಲಿ ರಾಮಕೃಷ್ಣ ಎದ್ದ ಅಂದಾರಿ. ತೆನಾಲಿ ರಾಮಕೃಷ್ಣ ಎದ್ದ ಅಂದ ಏನಂತ, ನೋಡ್ರಿ ಮಹಾರಾಜರೇ, ನಾನಂತರೂ ಭಾಳ ಶಾಣೆ ಅದೀನಿ, ನಾನಂತರೂ ಭಾಳ ಶಾಣೆ ಅದೀನಿ. ನನ್ನ ಶಾಣೆತನವನ್ನು ಮೆಚ್ಚಿ ನೀವು ನನಗೆ ಬಂಗಾರ ಬೆಳ್ಳಿ ಮುತ್ತು ರತ್ನಗಳನ್ನು ಕೊಡ್ತೀರಿ. ಎದರೊಳಗಿಂದ ನಿಮ್ಮ ಕೈ ಒಳಗಿಂದ ಹಿಂಗೆ ಹಾಕ್ತೀರಿ. ಕೊಟ್ಟ 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 ನಿಮ್ಮ ಅಂಗೈ ಒಳಗೆ ಕೂದಲಿಲ್ಲ. ಮತ್ತೆ ನೀವು ಕೊಟ್ಟಿದ್ದನ್ನು ನಾನು ತಗೊಂಡೆ ನನ್ನ ಅಂಗೈ ಒಳಗೆ ಕೂದಲಿಲ್ಲ. ನೋಡ್ರಿ ಮಹಾರಾಜರೇ, ನೀವು ಕೊಡುವುದು ನಾನು ತಗೊಳ್ಳೋದು, ಈ ಆಸ್ಥಾನದೊಳಗೆ ಯಾರ್ಯಾರು ಅದಾರ ಎಲ್ಲರಿಗೂ ಗುರ್ತೈತಿ. ಒಟ್ಟು A to Z ಎಲ್ಲರಿಗೂ ಗುರ್ತೈತಿ. ನೀವು ಕೊಡೋದು ನಾ ತಗೊಳ್ಳೋದು. ಅದಕ್ಕೆ ನೀವು ನಂಗೆ ಬಂಗಾರ ಬೆಳ್ಳಿ ಮುತ್ತು ರತ್ನಗಳನ್ನು ನಾನು ಕೊಡ್ತೀರಿ, ನಾನು ತೊಗೊತೀನಿ. ತೊಗೊಂಡು ನಮ್ಮ ಅಂಗೈ ಒಳಗೆ ಕೂದಲಿಲ್ಲ. ಇನ್ನು ನಾವು ಕೊಡೋದು ತಗೊಳ್ಳೋದು ನೋಡಿದವ್ರೆ ಹೊಟ್ಟಿ ಕಿಚ್ಚಿಗೆ ಹಿಂಗೆ ಮಾಡ್ತಾರಲ್ರಿ, ಹಿಂಗೆ ಹೊಟ್ಟಿ ಕಿಚ್ಚಿಗೆ, ಅದಕ್ಕೆ ಹಿಂಗೆ ಮಾಡಿ ಅವ್ರ ಅಂಗೈ ಒಳಗೆ ಕೂದಲಿಲ್ಲ ರೀ ಮಹಾರಾಜರ. ಅದಕ್ಕೆ ಅಕ್ಕ ಮಹಾದೇವಿ ತಾಯಿ, ಮತ್ಸರವೇ ನೀನು ನಿಲ್ಲು. ನೆಕ್ಸ್ಟ್ ಅಂತಾರೆ ಏನು, ಸಚರಾಚರವೇ ಏನೇನಿದ್ದೀರಿ ಎಲ್ಲರೂ ನಿಂತು ಬಿಡ್ರಿ, ಸ್ಟಾಪ್, ಡೋಂಟ್ ಮೂವ್. ಫಸ್ಟ್ ಪ್ರಿಫರೆನ್ಸ್ ಟು ಚನ್ನಮಲ್ಲಿಕಾರ್ಜುನ. ನೋಡ್ರಿ, ಅವ್ರ ಕ್ಯೂ ಒಳಗೆ ಚನ್ನಮಲ್ಲಿಕಾರ್ಜುನ ಮುಂದೆ ನಿಲ್ಲಿಸಿದ್ರು. ಅದಕ್ಕೆ ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರಿಗೆ ಹೊಲದ. ನೋಡ್ರಿ, ಅವ್ರ ಮುಂದಿನ ಲೈನ್ ಒಳಗಂತಾರ ಏನು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅಂಸರದ ಓದಿಯನ್ನು ಇತ್ತಿದ್ದೇನೆ ಶರಣಾರ್ಥಿ. ನೋಡ್ರಿ, ಇವತ್ತು ರಾತ್ರಿ ನಾವು ನಿದ್ದೆ ಮಾಡೋ ಹೊತ್ನಾಗ ಯಾರನ್ನ ಕ್ಯೂ ಒಳಗೆ ಫಸ್ಟ್ ನಿಲ್ಸೋನು ಅಂತ ಯೋಚನೆ ಮಾಡಿ ಮಕ್ಕಳೋಣ, ನಿದ್ದೆ ಮಾಡೋಣ. ನಮ್ಮ ಚಾಯ್ಸ್ ಹೆಂಗಾಗಿರ್ಬೇಕಂದ್ರೆ ರೈಟ್ ಚಾಯ್ಸ್ ಬೇಬಿ ಆಗಿರ್ಬೇಕು. ಮತ್ತೊಮ್ಮೆ ಎಲ್ಲ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿಗಳು. ಜೈ ಗುರು ಬಸವೇಶ್ವರ ಮಹಾದೇವ.